ಅಖಿಲ ಭಾರತ ಹಿಂದೂ ಮಹಾಸಭಾ ಪಕ್ಷದ ಕರ್ನಾಟಕ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾಗಿ ವಿಶ್ವನಾಥ ಎಂ ಅವರನ್ನು ಆಯ್ಕೆ ಮಾಡಲಾಯಿತು. ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿಯಲ್ಲಿ ಪ್ರಮಾಣ ಪತ್ರ ಸ್ವೀಕರಿಸುವ ಮೂಲಕ ಮುಂಬರುವ ದಿನಗಳಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾದ ಏಳಿಗೆ, ಸನಾತನ ಧರ್ಮದ ಪರಂಪರೆ ಮತ್ತು ಸಂರಕ್ಷಣೆಗೆ ಹಾಗೂ ಹಿಂದುತ್ವದ ಹೋರಾಟಕ್ಕೆ, ಹಿಂದುತ್ವದ ಉಳಿವಿಗೆ, ನಮ್ಮ ಕರ್ನಾಟಕದಲ್ಲಿ ಹಿಂದೂಗಳಿಗೆ ಆಗುತ್ತಿರುವ ಶೋಷಣೆಗಳ ಬಗ್ಗೆ ಹಿಂದುತ್ವವನ್ನು ಎತ್ತಿ ಹಿಡಿಯುವುದರಲ್ಲಿ ನಾನು ಸದಾ ಬದ್ಧನಾಗಿರುತ್ತೇನೆ ಎಂದು ಅವರು ತಿಳಿಸಿದ್ದಾರೆ. ಪಕ್ಷದ ಏಳಿಗೆಗೆ ಶ್ರಮಿಸುತ್ತೇನೆ, ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಎಂದು ಅವರು ಇದೇ ವೇಳೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಚಕ್ರಪಾಣಿ ಮಹಾರಾಜ್, ಕರ್ನಾಟಕ ರಾಜ್ಯಾಧ್ಯಕ್ಷರು ಮನೋಜ್ ಅಲುಂಗಲ್, ಪದಾಧಿಕಾರಿಗಳು ಹಾಗೂ ಸದಸ್ಯರಿಗೆ ತಮ್ಮ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ವಿಶ್ವನಾಥ್, ಅಖಿಲ ಭಾರತ ಹಿಂದೂ ಮಹಾಸಭಾದ ವತಿಯಿಂದ ನಾನು ಇವತ್ತಿನ ದಿವಸ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷನಾಗಿ ಆಯ್ಕೆಗೊಂಡಿರುತ್ತೇನೆ. ಹಾಗೆ ನನ್ನ ಆಯ್ಕೆ ಮಾಡಿರುವಂತಹ ನನ್ನ ಎಲ್ಲ ಅಧ್ಯಕ್ಷರಿಗೂ ನಾನು ವಂದನೆಗಳನ್ನ ಅರ್ಪಿಸುತ್ತಾ, ನಾನು ಏನು ಹೇಳಬೇಕು ಅಂದರೆ, ಇನ್ನು ಮುಂದಕ್ಕೆ ಅಖಿಲ ಭಾರತ ಹಿಂದೂ ಮಹಾಸಭಾದ ವತಿಯಿಂದ ಯಾವುದೇ ಹೋರಾಟಗಳಲ್ಲಿ ಅಥವಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ನನ್ನ ಕೈಲಾದಂಥ ಮಟ್ಟಿಗೆ ಸಂಘಟನೆಯ ಧ್ಯೇಯ ಉದ್ದೇಶವಾಗಿರುವ ಅಖಂಡ ಭಾರತದ ಪರಿಕಲ್ಪನೆ ಹಾಗೂ ಹಿಂದುತ್ವದ ಪರಿಚಾಲನೆಗಾಗಿ ರಾಜ್ಯಾದ್ಯಂತ ನಾನು ಓಡಾಡಿ ನನ್ನ ಕೈಲಾದಂಥ ಮಟ್ಟಿಗೆ ಸಂಘಟನೆಯನ್ನು ಬಲಪಡಿಸುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ನಾನು ರೂಪಿಸ್ತೀನಿ. ಹಾಗೂ ನನ್ನ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ನನ್ನ ಮಿತ್ರರನ್ನು ಒಗ್ಗೂಡಿಸಿಕೊಂಡು ಈ ಸಂಘಟನೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಕೊಂಡೊಯ್ಯಬೇಕು ಅಂತ ನನ್ನ ಆಸೆ ಇದೆ. ಮತ್ತು ಎಲ್ಲರ ಬೆಂಬಲ ಸಹಕಾರ ಕೂಡ ಇದೆ. ಆದ್ದರಿಂದ ನಾನು ಇನ್ನು ಮುಂದಕ್ಕೆ ಸಂಘಟನೆ ಮುಖಾಂತರ ಇನ್ನೂ ಒಳ್ಳೊಳ್ಳೆ ಕೆಲಸ, ಹಿಂದುತ್ವದ ಪರಿಚಾಲನೆಯನ್ನು ಮಾಡಬೇಕು ಅಂತ ಓಡಾಡ್ತೀನಿ. ಎಲ್ರಿಗೂ ಒಂದು ಒಳ್ಳೆ ವಿಚಾರ ಹೇಳಕ್ಕೆ ಬಯಸ್ತೀನಿ ನಾನು ಇವತ್ತಿನ ದಿವಸ. ಈ ಸಂದರ್ಭದಲ್ಲಿ ಏನು ಅಂದರೆ, ಹಿಂದುತ್ವದ ಅವಹೇಳನ ಮಾಡೋದಾಗಲಿ, ಹಿಂದುತ್ವದ ಟ್ರೋಲ್ ಮಾಡೋದಾಗಲಿ, ಈಗಿನ ಹೊಸ ಸ್ಲ್ಯಾಂಗ್, ಹೊಸ ಭಾಷೆಯಲ್ಲಿ ಟ್ರೋಲ್ ಮಾಡೋದು ಅಂತಾರೆ, ಅದು ಮಾಡೋದಾಗಲಿ, ಇದೆಲ್ಲ ನಮ್ಮ ಹಿಂದೂಗಳೇ ಜಾಸ್ತಿ ಮಾಡೋದ್ರಿಂದ ಇದನ್ನೆಲ್ಲ ದಯವಿಟ್ಟು ನಾನು ಕಳಕಳಿಯಿಂದ ಎಲ್ಲರನ್ನೂ ಕೇಳ್ಕೊಳ್ಳೋದು, ದಯವಿಟ್ಟು ಅದನ್ನೆಲ್ಲ ನಿಲ್ಲಿಸಿ ಹಿಂದುತ್ವ ಹಾಗೂ ಅಖಂಡ ಭಾರತದ ಸ್ಥಾಪನೆಗಾಗಿ ಎಲ್ಲರೂ ಕೈ ಜೋಡಿಸಿ ಅಂತ ಕೇಳ್ಕೊಳ್ತೀನಿ. ಹಾಗೂ ಅಖಿಲ ಭಾರತ ಹಿಂದೂ ಮಹಾಸಭಾದ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ನನಗೆ ಬೆಂಬಲ ಕೊಟ್ಟು ನನಗೆ ಮಾರ್ಗದರ್ಶನ ನೀಡುತ್ತಿರುವಂತಹ ಎಲ್ಲ ನನ್ನ ಹಿರಿಯರಿಗೂ ಮತ್ತು ಎಲ್ಲ ನನ್ನ ಮಿತ್ರರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ವರದಿ ಚಿರಂಜೀವಿ ಸುಪ್ರೀತ್, ವಿಸ್ಮಯ ನ್ಯೂಸ್ ಕನ್ನಡ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.